ಸಿದ್ದರಾಮಯ್ಯನವರು ಈಗ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. 15ನೇ ಬಜೆಟ್ ಅನ್ನ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧರಣಿಯನ್ನ ಕೂತ್ಕೊಂಡಿದ್ದಾರೆ. ಸೊ ಆ ಧರಣಿ ಇನ್ನು ಮುಂದುವರೆದಿದೆ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ರೆ ವಿಧಾನಸೌಧದ ಹೊರಗೆ ದೋಸ್ತಿಗಳ ಪ್ರತಿಭಟನೆ ಮಾತ್ರ ಜೋರಾಗಿದೆ. ಬಜೆಟ್ ಬಹಿಷ್ಕರಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸುಳ್ಳು ರಾಮಯ್ಯನ ಬೋಗಸ್ ಬಜೆಟ್ ಅಂತ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಏನಿಲ್ಲ ಸಿದ್ದು ಬಜೆಟ್ ನಲ್ಲಿ ಏನಿಲ್ಲ ಅಂತ ಅವರು ಪ್ಲೇ ಕಾರ್ಡ್ ಅನ್ನು ಹಿಡ್ಕೊಂಡಿದ್ದಾರೆ. ಸೊ ಬಜೆಟ್ ನಲ್ಲಿ ಹೇಳೋದೆಲ್ಲ ನಿಜವಲ್ಲ ಅಂತ ಭಿತ್ತಿ ಪತ್ರ ಹಿಡ್ಕೊಂಡು ದೋಸ್ತಿಗಳು ಈಗ ಪ್ರತಿಭಟನೆಯನ್ನ ವಿಧಾನಸಭೆಯ ಆಚೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಅಲ್ಲಿ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇದು ಬಿಜೆಪಿ ಮತ್ತು ಜೆಡಿಎಸ್ ನ ಜಂಟಿ ಪ್ರತಿಭಟನೆ. ಮುಖ್ಯಮಂತ್ರಿ ಆದವರಿಗೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಇರಬೇಕಾಗಿದೆ. ಇವತ್ತು GDP ಇರ್ಬೋದು, ಅನುದಾನಗಳು ಬಗ್ಗೆ ನಿಂದನೆಗಳನ್ನು ಏನು ಮಾಡಿದ್ರು, ಹಲವಾರು ಸುಳ್ಳುಗಳನ್ನು ಗೌರವಾನ್ವಿತ ರಾಜ್ಯಪಾಲರಿಂದ ಹೇಳಿಸಿದಂಥದ್ದೇನಿದೆ ಅದು ಈ ಬಜೆಟ್ನಲ್ಲೂ ಇವರು ಮುಂದುವರೆದಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರದ ಬಗ್ಗೆ ಹಲವಾರು ರೀತಿಯ ನಿಂದನೆಗಳನ್ನು ಏನು ಮಾಡಿದ್ದಾರೆ. ನಿನ್ನೆ ದಿನ ನಾನು ವಿಧಾನ ಪರಿಷತ್ತಿನ ಅವರ ನಡವಳಿಕೆ ಗಮನಿಸಿದ್ದೇನೆ. ವಿಧಾನ ಪರಿಷತ್ತಿನಲ್ಲಿ ಅವರೊಂದು ಮಾತು ಹೇಳಿದ್ರು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಅಂದರು. ಹಿರಿಯರ ಒಂದು ಗಾದೆ ಮಾತಿದೆ, 100 ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸು ಅಂತ ಹೇಳಿ. ಆ ಕೆಲಸವನ್ನು ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ದಿನಕ್ಕೆ 100 ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸ್ತೀನಿ ಅಂತಕ್ಕಂಥದ್ದು ಅವರ ಒಂದು ಉದ್ದಟತನ ಇವತ್ತು ನಡೀತಾ ಇರತಕ್ಕಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರದ ಬಗ್ಗೆ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಬಜೆಟ್ ಪುಸ್ತಕದಲ್ಲಿ ಓದ್ತಾರೆ. ಅದೇ ಪುಸ್ತಕದಲ್ಲಿ ಹಲವಾರು ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಮುಂದೆ ಮನವಿ ಕೊಡ್ತೀವಿ, ಕೇಂದ್ರ ಸರ್ಕಾರದ ಮುಂದೆ ಸಮಾಲೋಚನೆ ಮಾಡ್ತೀವಿ, ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇದನ್ನ ಅದೇ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಸ್ಪಾನ್ಸರ್ಡ್ ಸ್ಕೀಮ್ ಅದೇ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸ್ಪಾನ್ಸರ್ಡ್ ಸ್ಕೀಮ್ ಒಂದೇ ಇಲ್ಲ, ಇವತ್ತು ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ನೀರಾವರಿಯ ವಿಷಯಗಳ ಬಗ್ಗೆ ನೀವು ನೋಡಿ ಆ ಬಜೆಟ್ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರದ ಮುಂದೆ ಹೋಗ್ತೀವಿ ಅಂತಾರೆ, ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗ್ತೀವಿ ಅಂತಾರೆ. ಹಾಗಿದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿಲ್ಲ ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದಾರೆ? ಕಳೆದ ವರ್ಷದ ಬಜೆಟ್ನಲ್ಲಿ ಯಾವೊಂದು ಆನ್ಗೋಯಿಂಗ್ ಕಾರ್ಯಕ್ರಮಗಳಿತ್ತು, ಹಲವಾರು ಸ್ಕೀಮ್ಗಳನ್ನು ಹಣ ಇಟ್ಟಂಥದ್ದೇನಿದೆ ಅದರಲ್ಲಿ 30%, 60% ಹಣವನ್ನೇ ವೆಚ್ಚ ಮಾಡಿಲ್ಲ. ಕಳೆದ ಒಂದು ಅಭಿವೃದ್ಧಿಗೆ ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಂಥ ಹಣವನ್ನೇ ಖರ್ಚು ಮಾಡಲಿಲ್ಲ. ಇವತ್ತು ಈ ರೀತಿಯ ಒಂದು ಬಜೆಟ್ ಮಂಡನೆ ಮಾಡಿ ಇವತ್ತು ನನ್ನ ಆರೋಪಿಸಿದ್ದಾರೆ. ಅವರನ್ನೇ ಕೇಳೋಣ. ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಬಹಿಷ್ಕಾರ ಮಾಡಲಿಕ್ಕೆ ಕಾರಣ ಏನು ಸರ್? ಮುಖ್ಯ ಕಾರಣ ಕೇಂದ್ರ ಸರ್ಕಾರವನ್ನ ತೆಗಳ್ತಾ ಇರುವಂತದ್ದು ಪದೇ ರಾಜ್ಯ ಸರ್ಕಾರ ಇವತ್ತು ಅದೇನೋ ಕುಣಿಯಕ್ಕಾಗದೆ ನೆಲಡೊಂಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥದ್ದಲ್ಲ. ರಾಜ್ಯದ ಒಂದು ನೀರಾವರಿಗೆ 11,000 ಕೋಟಿ ದಲಿತರ ಹಣವನ್ನ ತೆಗೆದುಕೊಂಡ್ರು. ಈ ಸರಿ ಅದನ್ನ ಕೊಡಬೇಕಾಯ್ತಲ್ಲ ವಾಪಸ್ಸು, ಅದಿಲ್ಲ. ರೈತರಿಗೆ ಹೊಸ ಯೋಜನೆ ಏನು ಮಾಡೇ ಇಲ್ಲ. ಇದರಲ್ಲಿ ಬಿಜೆಪಿ ಪೂರ್ವಾಗ್ರಹ ಪೀಡಿತರಾಗಿ ಮೊದಲೇ ಏನಿಲ್ಲ ಅಂತ ಪ್ಲೇ ಕಾರ್ಡ್ ಅನ್ನ ತಂದಿದ್ರು. ಬಜೆಟ್ ಕಾಪಿಯನ್ನೇ ಓದಲಿಲ್ಲ. ಬಜೆಟ್ ಮುಗಿಯೋದಕ್ಕಿಂತ ಮುಂಚೆನೆ ಏನಿಲ್ಲ ಅಂತ ಹೇಳಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ರು. ಪೂರ್ವಾಗ್ರಹ ಪೀಡಿತರಾಗಿದ್ರು ಅಂತ ನಾವು ಸರ್ಕಾರ ಮೊದಲೇ ಪಾಪರಾಗ್ಬಿಟ್ಟಿದೆ. ಕಳೆದ 8 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಬಜೆಟ್ ಅಲ್ಲಿ ಹಣ ಇಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ದಾರೆ. ಒಂದು ನಯಾ ಪೈಸಾ ಕೇಳಬೇಡಿ ನಮ್ಮನ್ನ. ಈ ವರ್ಷ 1 ರೂಪಾಯಿನೂ ನಾವು ಅಭಿವೃದ್ಧಿ ಕೊಡಲ್ಲ ಅಂದ್ಮೇಲೆ ಪಾಪರಾಗಿದೆ. ಅದಕ್ಕೆ ಪದೇ ಕೇಂದ್ರ ಸರ್ಕಾರದ ಏನು ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಹೇಳ್ತಾ ಇರುವಂತದ್ದು ಏನ್ ವಿಚಾರ ಸರ್? ತೆರಿಗೆ ವಿಚಾರವಾಗಿ ಇನ್ನೂ ಕೂಡ ಜಟಾಪಟಿ ಮುಂದುವರಿತಾನೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ ಅದು ಜಾಸ್ತಿನೇ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಜಾಸ್ತಿನೇ ಹಣವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ಉಣಿಲಾರದೆ ನೆಲಡೊಂಕು ಅಂತ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಕೇಂದ್ರ ಸರ್ಕಾರವನ್ನು ಬೈಯೋದನ್ನು ಬಿಟ್ಟು ಎಷ್ಟು ಹಣ ಕೊಟ್ಟಿದ್ದಾರೆ, ನೀರಾವರಿಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ಗೆ ಎಷ್ಟು ಕೊಟ್ಟಿದ್ದಾರೆ, ರೈಲ್ವೇಸ್ಗೆ ಎಷ್ಟು ಕೊಟ್ಟಿದ್ದಾರೆ, ವಿಮಾನಯಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಹೇಳಿ ಅವರು.
ಬರೀ ಯಾವುದೋ ಒಂದು ಅಂಕಿಅಂಶ ಇಟ್ಕೊಳ್ಳೋದಲ್ಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ಆರೋಪವನ್ನ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಮುರಳೀಧರ್ ಕಣಬಿ, ರಿಪಬ್ಲಿಕ್ ಟಿವಿ. ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಬಜೆಟ್ ಇಂದ ಇವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ರೈತ ವಿರೋಧಿ ಬಜೆಟ್ ಇದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ, ನೀರಾವರಿ ಯೋಜನೆಗಳು ಕೂಡ ಒತ್ತನ್ನು ನೀಡದೇ ಇರತಕ್ಕಂಥದ್ದು, ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತನಾಡದೇ ಇರತಕ್ಕಂಥದ್ದು. ಇವತ್ತು ತಮ್ಮ ಪ್ರಣಾಳಿಕೆಯಲ್ಲಿ ನೇಕಾರರ ಬಗ್ಗೆ ಮಾತನಾಡಿದ್ರು. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹೆಚ್ಚಿಸ್ತೇವೆ ಅಂತ ಹೇಳಿದ್ರು. ತಾವು ಕಾಂಗ್ರೆಸ್ ಪಕ್ಷ ತಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನ ಕೊಟ್ಟಿದ್ರು ಎಲ್ಲವನ್ನೂ ಕೂಡ ಇದೇ ಕಾಂಗ್ರೆಸ್ ಪಕ್ಷದವರು ಮರ್ತಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಮರ್ತಿದ್ದಾರೆ. ಬಿಜೆಪಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕಿಂತ ಮುಂಚೆನೆ ಪ್ರತಿಭಟನೆ ಪ್ರಾರಂಭ ಮಾಡ್ತು. ಜೊತೆಗೆ ಬಜೆಟ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಏನಿಲ್ಲ ಅನ್ನೋ ಬೋರ್ಡ್ ಅನ್ನ ಪ್ಲೇ ಕಾರ್ಡ್ ಅನ್ನ ಪ್ಲೇ ಮಾಡ್ಲಿಕ್ಕೆ ಹಣೆ ಬರ ಏನು ಅಂತೇಳಿ ರಾಜ್ಯಪಾಲರ ಭಾಷಣ ಮುಖೇನೇ ಅರ್ಥ ಆಗಿದೆ. ಈ ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಪೂರ ಇವರ ಖಜಾನೆ ಖಾಲಿ ಆಗಿದೆ ಅಂತೇಳಿ ರಾಜ್ಯದ ಜನಕ್ಕೂ ಗೊತ್ತಿದ್ದು, ನಮಗೂ ಕೂಡ ಗೊತ್ತಿದೆ. ಇವರೇ ಬಜೆಟ್ ಇಂದ ನಾವೇನು ನಿರೀಕ್ಷಣೆ ಇಟ್ಕೊಂಡಿರಲಿಲ್ಲ. ಈ ರೀತಿ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾರೆ ಬಜೆಟ್ ನಲ್ಲಿ ಅಂತೇಳಿ ನಮಗೆ ಸಂಪೂರ್ಣ ವಿಶ್ವಾಸ ಇತ್ತು. ಹಾಗಾಗಿ ನಾವು ತಯಾರಾಗಿ ಬಂದಿದ್ವಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದೇ ವಿಚಾರಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇರೋದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 15ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದೆ ರಾಜ್ಯ ಸರ್ಕಾರ. ಹಾಗಾಗಿ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೇನೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಮೇಲೆ ಬಟ್ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ನಾವು ವಿರೋಧ ಪಕ್ಷವಾಗಿ ಇವರ ಅಸಹಾಯಕತೆ ಇವತ್ತೇನಿದೆ ಮುಖ್ಯಮಂತ್ರಿಗಳು ಇವತ್ತು ಖಜಾನೆ ಖಾಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅಸಹಾಯಕತೆಯನ್ನ ಮುಚ್ಚಿಟ್ಕೊಂಡು ಕೇಂದ್ರ. ಈಗ ನಮ್ಮ ಜೊತೆಲಿ ಬಸವರಾಜ ಬೊಮ್ಮಾಯಿಯವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಅವರನ್ನ ಕೇಳೋಣ. ಸರ್, ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಅನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ರೆ ಏನಕ್ಕೆ ಸರ್ ಈ ಪ್ರತಿಭಟನೆ? ಕೇಂದ್ರ ಸರ್ಕಾರ ಬಜೆಟ್ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದಾರೆ. ಇಡೀ ಬಜೆಟ್ ಅನ್ನ ರಾಜಕಾರಣಗೊಳಿಸಿದ್ದಾರೆ. ಕಳೆದ ಬಾರಿನೂ ಕೂಡ ಮಾಡಿದ್ರು. ಏನೋ ಹೊಸದಾಗಿ ಸರ್ಕಾರ ಬಂದಿದೆ ಹೇಳ್ಕೊಳ್ಳಿ. ಈ ಸತಿನ ಪದೇ ಪದೇ ಅದನ್ನು ಮಾಡ್ತಾ ಇದ್ದಾರೆ. ತಮ್ಮ ವೈಫಲ್ಯವನ್ನು ಮುಚ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ರಾಜಸ್ವ ಕಲೆಕ್ಷನಲ್ಲಿ 14,000 ಕೋಟಿ ಕಡಿಮೆ ಆಗಿದೆ, ಅವರೇ ಬಜೆಟಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಡೆಲ್ಯೂಷನ್ 3,000 ಹೆಚ್ಚಾಗಿದೆ. ಆದರೆ ಇವ್ರು ಖರ್ಚು ಮಾಡಿದ್ದು ಮಾತ್ರ 60%ಗಿಂತ ಯಾವುದೇ ಇಲಾಖೆಯಲ್ಲಿ ಖರ್ಚು ಮಾಡಿಲ್ಲ. SCP TSPಯಲ್ಲಿ ಖರ್ಚು ಮಾಡಿಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಚು ಮಾಡಿಲ್ಲ, ಇವತ್ತು ಕೃಷಿ ಇಲಾಖೆಗೆ ಸಂಪೂರ್ಣ ಖರ್ಚು ಮಾಡಿಲ್ಲ, ಹೌಸಿಂಗ್ ಇಲಾಖೆಯಲ್ಲಿ ಖರ್ಚು ಮಾಡಿಲ್ಲ, ನೀರಾವರಿ ಖರ್ಚು ಮಾಡಿಲ್ಲ, RDPR ಖರ್ಚು ಮಾಡಿಲ್ಲ, ಎಜುಕೇಷನ್ ಖರ್ಚು ಮಾಡಿಲ್ಲ, ಹೆಲ್ತ್ ಖರ್ಚು ಮಾಡಿಲ್ಲ. ಅದರಿಂದ ಕಳೆದ ಬಾರಿ ನಾನ್ ಪರ್ಫಾರ್ಮೆನ್ಸ್ ಬಜೆಟ್ ಇತ್ತು, ಈ ಸತಿ 0 ಪರ್ಫಾರ್ಮೆನ್ಸ್. ಬಿಜೆಪಿ ಪೂರ್ವಗ್ರಹ ಪೀಡಿತವಾಗಿ ಬಜೆಟ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆವೇ ಏನಿಲ್ಲ ಅಂತ ಹೇಳಿ ಪ್ರಿಪೇರ್ ಆಗಿ ಬಂದಿತ್ತು.